ಸರ್ ನಮ್ಮದು ಎಜುಕೇಷನ್ ಮುಗಿದ್ಮೇಲೆ ನನಗೆ ಮದುವೆ ಮಾಡಬೇಕು ಅಂತೇಳಿ ನಮ್ಮ ಮನೆಯವರೆಲ್ಲ ಅಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆವಾಗ ಅವ್ರ ಮನೆಯಲ್ಲೂ ಹುಡುಗಿನ ಹುಡುಕ್ತಾಯಿದ್ರು ಡಾಕ್ಟರ್ ವಿನಯ್ ಕುಮಾರ್ ಅವ್ರಿಗೆ. ಅವ್ರ ಅಮ್ಮ ಫೋನ್ ಮಾಡಿ ಈ ಥರ ಮದುವೆ ಮಾಡಿಕೊಡ್ತೀರಾ ನಮ್ಮ ಮಗನಿಗೆ ಅಂತ ನಮ್ಮ ಅಕ್ಕನ್ನ ಕೇಳಿದ್ರು. ನಮ್ಮ ಅಕ್ಕ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಅಂದರು. ನಮ್ಮ ಅಪ್ಪ ಅಮ್ಮ ಬೇಡ ಮದುವೆ ಇವಾಗಲೇ ಅಂತ ಹೇಳಿದರು. ಅದಾದಮೇಲೆ ಸರಿ ನಮ್ಮ ಅಪ್ಪ ಅಮ್ಮ ಬೇಡ ಅಂತಿದ್ದಾರೆ ಅಂತ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು ಸರ್. ಹಲೋ, ಬೇಡ ಅಂತ ಹೇಳಾದ್ಮೇಲೆ ನೆಕ್ಸ್ಟು ಅವ್ರ ಅಜ್ಜಿ ಒಂದು ಮದುವೆಯಲ್ಲಿ ಸಿಕ್ಕಿ, ನಮ್ಮಮ್ಮನಿಗೆ ಮದುವೆಯಲ್ಲಿ ಸಿಕ್ಕಿ ಈ ಥರ ನಮ್ಮ ಮೊಮ್ಮಗ ಒಳ್ಳೆ ಹುಡುಗ ಮದುವೆ ಮಾಡಿಕೊಡಿ ಅಂತೆಲ್ಲ ಹೇಳಿದ್ರು. ಅದೇ ಋಣ ಸಂಬಂಧ ಇದ್ದರೆ ನೋಡೋಣ ಬಿಡಿ ಅಂತೆಲ್ಲ ಹೇಳಿದ್ರು ಅವರು. ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ಡೈರೆಕ್ಟು ವಿನಯ್ ಅವರೇ ನನಗೆ ಫೋನ್ ಮಾಡಿ ಈ ಥರ ನಿಮ್ಮಮ್ಮ ಹೇಳಿದ್ದಾರೆ ಅಂದಾಗ, ಅವು ಕೇಳ್ಬಿಟ್ಟು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂದಾಗ, ನಮ್ಮಮ್ಮ ಹೇಳಿದ್ದೀನಿ ಈ ಥರ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಆ ಟೈಮಲ್ಲಿ ಅವರಮ್ಮ ಫೋನ್ ಮಾಡಿ ಈ ಥರ ಮದುವೆ ಮಾಡಿಕೊಡಿ ಅಂತ ಹೇಳಿದ್ರು ಸರ್. ಆಯಿತು ಅಂದ್ಬಿಟ್ಟು ಇಬ್ಬರು ಕುಟುಂಬದವರು ಒಪ್ಪಿ ಮದುವೆ ನಿಶ್ಚಯ ಆಯಿತು. ಅದಾದಮೇಲೆ ಎಂಗೇಜ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಮಾಡೋವಾಗ ಎಂಗೇಜ್ಮೆಂಟ್ಗೆ ಹುಡುಗನೇ ಬಂದಿರಲಿಲ್ಲ ಸರ್. ಏನಕ್ಕೆ ಬರಲಿಲ್ಲ, ಇಷ್ಟ ಆದಮೇಲೆ ಹುಡುಗಂಗೆ ಇಷ್ಟ ಇಲ್ವೇನೋ ಬೇಡ ಅಂತ ಮನೆಯವರೆಲ್ಲ ಮಾತಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅವ್ರ ಅಮ್ಮ ಫೋನ್ ಮಾಡಿ ಕ್ಲಿನಿಕಲ್ಲಿ ತುಂಬ ಬ್ಯುಸಿ ಇದ್ದಾನೆ ಮಗ, ಬರೋಕ್ಕಾಗಲ್ಲ, ಬರಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಯಿತು ಬಿಡಿ, ಇಷ್ಟೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾವು ಅರ್ಥ ಮಾಡಿಕೊಂಡು ಮದುವೆ ತಯಾರಿ ನಡೀತು ಸರ್. ಎಲ್ಲ ಖರ್ಚು ಹಾಕಿ ಮದುವೆ ಮಾಡಿಕೊಡೋದು. ಮತ್ತು ಸರ್ ಅಂದರೆ ಕ್ಲಿನಿಕಲ್ಲಿ ತುಂಬ ಜನ ಇದ್ದಾರೆ, ಅವನಿಗೆ ಇವತ್ತು ಅವತ್ತು ಬ್ಯುಸಿ ಇದ್ದ, ಬರೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಹೇಳಿದರು ಸರ್ ನಮಗೆ. ಆಗ ನಾವು ಪರವಾಗಿಲ್ಲ ಬಿಡಿ ಆಯಿತು, ಇಷ್ಟೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ನಾವೇ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡಿಕೊಂಡು ಇದ್ವಿ ಸರ್. ಅಷ್ಟರಲ್ಲಿ ಅದಾದಮೇಲೆ ಮದುವೆ ಎಲ್ಲ ತಯಾರಿ ನಡೀತಾ ಇತ್ತು. ಆಗ ಮದುವೆದು ಹಿಂದಿನ ದಿನ ಅಂದರೆ ನೈಟ್ ರಿಸೆಪ್ಷನ್ ಇರುತ್ತಲ್ಲ ಸರ್, ಆವಾಗ ಅಡುಗೆ ಲೇಟ್ ಮಾಡಿಸಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆ ಕರೆದು ಎಲ್ಲ ಬೈದು, ತುಂಬ ಕೆಟ್ಟದಾಗೆಲ್ಲ ಬೈದು ನಮ್ಮ ಅಪ್ಪ ಅಮ್ಮನಿಗೆ ಬೇಜಾರು ಮಾಡಿಸಿದ್ರು. ನಮ್ಮ ಅಪ್ಪ ನನ್ನ ಎಳ್ಕೊಂಡು ಬಂದರು ಮದುವೆ ಇದರಿಂದ, ಚೌಟ್ರಿಯಿಂದನೇ. ಬೇಡ, ಇವರು ಸರಿ ಇಲ್ಲ, ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂದಮೇಲೆ ಇವರು ಮುಂದೆ ಎಲ್ಲನೂ ನಮ್ಮನ್ನ ಸಮಾಧಾನ ತಗೊಂಡು ಹೋಗ್ತಾರೆ ಅನ್ನೋದು ಏನು ಗ್ಯಾರಂಟಿ, ಬೇಡ ಅಂತ ಅಂದರು. ಅದಾದಮೇಲೆ ಇಲ್ಲಿಗೆ ಮದುವೆನ ಬಿಟ್ಬಿಟ್ಟು ಹೋದರೆ ತಂದೆ ಕರೆದ್ರು ಅಂತ ಓದ್ಲಲ್ಲ ಇವಳು ಅನ್ನೋದೊಂದು ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ನಾನು ಮದುವೆ ಆಗಕ್ಕೆ ಒಪ್ಕೊಂಡೆ. ಯಾರು ಏನೂ ಮಾತಾಡಬೇಡಿ ಅಪ್ಪ ಅಂತ ಅಂದ್ಬಿಟ್ಟು ಫ್ಯಾಮಿಲಿಗೆಲ್ಲ ಹೇಳಿ ಎಲ್ಲರನ್ನೂ ಒಪ್ಪಿಸಿ ಮದುವೆ ಆದೆ. ಅವರು ಇನ್ನೇನು ಅವಳು ಇಷ್ಟಪಟ್ಟಿದ್ದಾಳೆ ಬಿಡಿ ಅಂದ್ಬಿಟ್ಟು ನಮ್ಮನೇನು ಏನೂ ಮಾತಾಡಲಿಲ್ಲ. ಮದುವೆ ಆಗಿ ಕರ್ಕೊಂಡು ಹೋದ್ಮೇಲೆ ಸರ್ ನನಗೆ ತುಂಬ ನರಕ ಕೊಟ್ಟಿದ್ದಾರೆ ಸರ್. ಅಂದರೆ ಮದುವೆ ದಿನ ಆಗಿದ್ದ ಗಲಾಟೆ ಒಂದು ನೆಪ ಅಷ್ಟೇ. ಇವನು ಕುಡ್ಕೊಂಬರೋದು, ಕುಡಿಯೋದು, ಮನೇಲೆ ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು ಅಂತ ನನಗೆ ಟಾರ್ಚರ್ ಮಾಡೋದು. ಆಮೇಲೆ ನಮ್ಮ ಮನೆಯಲ್ಲಿ ಸರ್ ಸಾಲ ಮಾಡ್ಕೊಂಡು ಮದುವೆ ಮಾಡಿದರು. ಜಮೀನು ಮಾರೋಣ ಅಂದ್ಕೊಂಡಿದ್ರು. ಅದನ್ನು ಬರ್ಸ್ಕೊ ಬರಬೇಕು, ಇಲ್ಲಾಂದರೆ ನಿನ್ಗೆ ಈ ಮನೇಲಿ ಜಾಗ ಇಲ್ಲ, ನೀನು ಡೆತ್ ನೋಟ್ ಬರಿಬೇಕು, ನನ್ನ ಸಾವಿಗೆ ನಾನೇ ಕಾರಣ, ಇಲ್ಲ ಅಂತ ಹೇಳಿದ್ರೆ ನಾವು ನಿನಗೆ ಈ ಮನೇಲಿ ಪ್ಲೇಸ್ ಇಲ್ಲ, ಹಂಗಾದರೆ ಬರ್ಕೊಡು ಅಂತೆಲ್ಲ ಟಾರ್ಚರ್ ಮಾಡೋರು. ನಾನು ಬರೆದು ಕೊಟ್ಟಿದ್ದೀನಿ ಸರ್, ಅದನ್ನು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಅವರು. ಹೌದು ಸರ್, ಬರ್ಸೆ ಇಟ್ಕೊಂಡಿದ್ದಾರೆ. ನಾನು ಯಾಕೆ ಹೌದು ಸರ್, ಇಟ್ಕೊಂಡಿದ್ದಾರೆ. ನಾನು ಏನಕ್ಕೆ ಬರ್ಕೊಟ್ಟೆ ಅಂತ ಹೇಳಿದ್ರೆ, ಅವತ್ತು ಮದುವೆ ಆಗಿ ಎಲ್ಲರ ವಿರುದ್ಧ ಮದುವೆ ಆಗಿ ಬಂದಿದ್ದೀನಿ ಇವ್ರನ್ನ ನಂಬಿ. ಇವತ್ತು ನಾನು ಈ ಥರ ಹೇಳ್ಕೊಂಡು ಹೋದರೆ ಮನೇಲಿ ನನಗೆ ಯಾವ ಥರ ನೋಡ್ತಾರೆ ಅಂದ್ಬಿಟ್ಟು, ಸತ್ರು ಏನೋ ಆದ್ರೂ ಇಲ್ಲೇ ಇರೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ, ಉಳಿಸ್ಕೋತಾರೆ ನನ್ನ ಈ ಮನೇಲೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವನು ಡ್ರಿಂಕ್ಸ್ ಮಾಡಿಕೊಂಡು ರಿವಾಲ್ವರ್ ಹಿಡಿಯೋದು, ನಿನ್ನ ಸಾಯಿಸ್ಬಿಡ್ತೀನಿ, ಇಂಥ ಹೆಣ್ಮಕ್ಳುಗಳನ್ನ ಎಷ್ಟೋ ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ ಅಂದ್ಬಿಟ್ಟು ನನಗೆ ತುಂಬ ಟಾರ್ಚರ್ ಕೊಡೋದು, ಹೊಡಿಯೋದು ಎಲ್ಲ ಮಾಡಿದ್ದಾನೆ ಸರ್. ಆಗ ಒಂದಿನ ವಿನಯ್ ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ ನಮ್ಮಮ್ಮಂಗೆ ನಿಮ್ಮ ಮಗಳನ್ನ ಈಚೆಲ್ ಹೊರಗಡೆ ಕೂರ್ತಿದ್ದಾಳೆ ಬನ್ನಿ ಅಂತ ಅಂದರು. ನಮ್ಮಮ್ಮ ಏನಾಯಿತು ಅಂದ್ಬಿಟ್ಟು ಬಂದು ಕೇಳುವಾಗ, ನಿನ್ನ ಮಗಳು ನಮ್ಮ ಮನೇಲಿ ಇರಬೇಕು ಅಂದರೆ ನಂಗೆ ಹಿಂಗೆ ಜಮೀನು ಬರ್ಸ್ಕೊಬರ್ಬೇಕು, ಇಲ್ಲ ಅಂದರೆ ನಿಮ್ಮ ಮಗಳಿಗೆ ನಮ್ಮ ಮನೇಲಿ ಜಾಗ ಇಲ್ಲ,
ಇಷ್ಟು ಕರ್ಕೊಂಡು ಹೋಗಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದಕ್ಕೆ ನಮ್ಮಮ್ಮಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿ ಸಮಾಧಾನ ಮಾಡಿ ನಮ್ಮ ಅಪ್ಪನ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹೋದರು. ಅಷ್ಟರಲ್ಲಿ ಆ ಮಧ್ಯದಲ್ಲಿ ಇವರು ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಇವರು ಹೊಡೆದು ಬಡ್ದು ಕಣ್ಣೀರಲ್ಲಿ ಕೈ ತೊಳಸೋ ಲೆವೆಲ್ಗೂ ಹೋಗಿದ್ದಾರೆ. ಅಷ್ಟು ಮಾಡಿದ್ದಾರೆ ಸರ್ ಇವರು ನನಗೆ. ನಾನು ಏನೋ ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಎಲ್ಲನ ಸಮಾಧಾನ ತಗೊಂಡಿದ್ದೆ. ಸರ್ ಇದು 15 ದಿನದಲ್ಲಿ ಒಂದು ಸರಿ, ಅದಾದಮೇಲೆ ನಾನು ಬರೋದು ಇನ್ನು ಜುಲೈ 5th ಅಷ್ಟರಲ್ಲಿ ಒಂದು ಸರಿ ಆಗಿದ್ದು ಸರ್. 15 ದಿನಕ್ಕೆ ಒಂದು ಸರಿ, 15 ದಿನದಲ್ಲಿ ಒಂದು ಸರಿ, ಆ ಥರ ಆಗಿದ್ದು ಸರ್. ಇದು ಕೂರಿಸಿದ್ದಾರೆ ಹೊರಗಡೆ ನನ್ನ. ಆಗ ನಮ್ಮಮ್ಮನಿಗೆ ಆಮೇಲೆ ಇವನು ಈ ಥರ ಎಲ್ಲ ಹೇಳ್ತಿದ್ನಲ್ಲ, ನೀ ಎಷ್ಟೆಷ್ಟು ಹುಡುಗಿರು ಸಾಯಿಸಿದ್ದೀನಿ, ನೀನು ಯಾವ ಲೆಕ್ಕ ಅಂತ. ಅದನ್ನು ನಮ್ಮ ಅಮ್ಮಂಗೆ ಹೇಳಿದೆ. ಇವರೇನಾದರೂ ಮಾಡಿ ಸಾಯಿಸ್ಬಿಡ್ತಾರೆ ಅಮ್ಮ, ಬರಲೇಬೇಕು ನೀವು ಅಂತೆಲ್ಲ ಫೋನ್ ಮಾಡಿ ಹೇಳಿದೆ ಅಮ್ಮನಿಗೆ. ಆಗ ಅಮ್ಮ ಬರ್ತೀನಿ ಸುಮ್ಮನಿರು, ಸಮಾಧಾನ ತಗೋ, ಏನೂ ಮಾಡ್ಕೋಬೇಡ ಕಣಮ್ಮ ಅಂತೆಲ್ಲ ಹೇಳಿದ್ರು. ನಾನು ಸಹಿಸ್ಕೊಂಡೇ ಇದ್ದೆ. ಯಾವಾಗ ಇವರು ಊಟ ಕೊಡದೆ ನನಗೆ ತುಂಬ ಟಾರ್ಚರ್ ಮಾಡ್ತಿದ್ರು, ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಆಮೇಲೆ ನಮ್ಮ ಅಪ್ಪನ ಕರ್ಕೊಬಂದರು. ವಿಷಯ ಎಲ್ಲ ಗೊತ್ತಾಗಿ ಏನೋ ಸಮಾಧಾನ ಮಾಡೋಣ ಅಂತ ಊರವ್ರನ್ನೂ ಕರ್ಕೊಬಂದರು. ಊರವ್ರನ್ನ ಮಾತಾಡೋಕ್ಕೆ ಸೇರಿಸ್ಲಿಲ್ಲ. ನಮ್ಮ ಡಾಕ್ಟ್ರು ಮನೆ ನ್ಯಾಯ ಊರವ್ರು ಮಾಡಬೇಕಾ? ಬೇಕಾಗಿಲ್ಲ, ನೀವೆಲ್ಲ ಓಡ್ಬೋದು ಹಂಗೆ ಹಿಂಗೆ ಅಂತ ಕೆಟ್ಟದಾಗೆಲ್ಲ ಬೈದು ಅವ್ರನ್ನೂ ಕಳಿಸಿದ್ರು ಸರ್ ಊರವ್ರನ್ನ. ಅವ್ರು ಬಂದ ಹಾಗೆ ಹೊರ್ಟೋದ್ರು. ಆಗ ನಮ್ಮ ಅಪ್ಪ ಅಮ್ಮನಿಗೂ ಕೆಟ್ಟದಾಗೆಲ್ಲ ಮಾತಾಡಿದ್ರಲ್ಲ. ಇಷ್ಟೆಲ್ಲ ಆದಮೇಲೆ ಹಿಂಗೆಲ್ಲ ಬರ್ಸಿ ಇಟ್ಕೊಂಡವ್ರೆ ಡೆತ್ ನೋಟ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೋಡೋಣ ಮಾತುಕತೆ ಮೂಲಕ ಬಗೆಹರಿಲಿ ಅಂದ್ಬಿಟ್ಟು ಸ್ವಲ್ಪ ದಿನ ಬಾ ಅಂದ್ಬಿಟ್ಟು ಕರ್ಕೊಬಂದರು ಸರ್ ಮನೆಗೆ. ಕರ್ಕೊಬಂದ್ರು ಸರ್. ನಾನು ಏನೋ ಇದು ಮಾತುಕತೆ ಮೂಲಕ ಬಗೆಹರಿದು ಒಂದು ಸಮಾಧಾನವಾಗಿ ಮಾತಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಇದ್ರೆ, ಇವ್ರು ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಹುಣಸೂರು ಪೊಲೀಸ್ ಸ್ಟೇಷನಲ್ಲಿ ಹುಡುಗಿ ಚಿನ್ನ ದುಡ್ಡು ಎಲ್ಲ ತಗೊಂಡು ಹೋಗಿದ್ದಾಳೆ, ಹಿಂಗೆ ಕೇಳ್ದೆ ಹೋಗಿದ್ದಾಳೆ ಹಾಗೆ ಹೀಗೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದಮೇಲೆ ನಾವು DYSP ಕರೆಸಿದ್ರು ನಮ್ಮನ್ನ. ಕರ್ಸಾದ್ಮೇಲೆ ನಾವು ಹೋಗ್ಬಿಟ್ಟು ಏನು ವಾಸ್ತವಾಂಶ ನಡೀತೋ ಅವ್ರನ್ನೂ ಕೇಳಿದ್ರು, ನಮ್ಮನ್ನೂ ಹೇಳಿದ್ವಿ. ನಾನು ಈ ಥರ ರಿವಾಲ್ವರಲ್ಲೆಲ್ಲ ಶೂಟ್ ಮಾಡ್ತೀನಿ ಅಂತೆಲ್ಲ ಹೇಳೋದು ಎಲ್ಲನೂ ಹೇಳಿದೆ. ಆಗ DYSP ಎನ್ಕ್ವೈರಿ ಮಾಡುವಾಗ ಏನಪ್ಪ ಗನ್ ಇದೆಯಾ ಅಂತ ಅಂದರು. ಇಲ್ಲ ನನ್ನ ಹತ್ರ ಶಾರ್ಟ್ ವೆಪನ್ ಇದೆ ಅಂತ ಹೇಳ್ದ. ಏರ್ ಗನ್ ಇದೆ ಅಂತ ಹೇಳ್ದ. ಅದಾದಮೇಲೆ ಏರ್ ಗನ್ನು ಇಟ್ಕೊಳ್ಳೋಂಗಿಲ್ಲ ನೀನು ಅಂತ ಎಲ್ಲ ಹೇಳಿದ್ರು. ಇಲ್ಲಾಂದರೆ ಒಳಗಡೆಗೆ ಹಾಕ್ತೀನಿ ಅಂತಲೂ ಬೈದರು ಸರ್. ಅದಾದಮೇಲೆ ನಾವು FIR ಮಾಡ್ಸೋಕ್ಕೆ ಕೌನ್ಸಿಲಿಂಗ್ ಆಗಬೇಕು, ಅದಾದಮೇಲೆ FIR ಅಂತೇಳಿ ಕಳಿಸಿದ್ರು. ಅದಾದಮೇಲೆ ಏನು ಮಾಡಿದ್ರು, ಇವ್ರ ಅಮ್ಮ ಹೋಗ್ಬಿಟ್ಟು ಮಾದಳ್ಳಿ ಮಠ ಅಂತ ಇದೆ ಸರ್ ನಮ್ಮ ವೀರಶೈವ ಸಮಾಜದ್ದು, ಅಲ್ಲಿಗೆ ಹೋಗಿ ಇದನ್ನಿಲ್ಲೇ ಬಗೆಹರಿಸಿ ಕೋರ್ಟು ಕಚೇರಿ ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇವರು. ಹೋದ್ಮೇಲೆ ಅವರು ನಮ್ಮನ್ನ ಕರೆಸಿದ್ರು. ನಾವು ಬರಲ್ಲ ಅಂತಿದ್ವಿ, ಆದರೂ ಬನ್ನಿ ಯಾಕೆ ಒಂದ್ಸರಿ ಮಾತುಕತೆ ಆಡೋಣ ಅಂತ ಕರೆಸಿದ್ರು. ನಾವು ಹೋದ್ವಿ. ಗುರುಬೂದಿ ಮಂಗಳ ಮಂಟಪ ಹುಣಸೂರಲ್ಲಿ ನಡೀತು ಅದು ಮೀಟಿಂಗು. ಒಂದು 100-250 ಜನ ಇದ್ದರು ಅಲ್ಲಿ. ಅವ್ರ ಸ್ವಾಮೀಜಿಯವ್ರ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನ ಆಯಿತು. ನ್ಯಾಯ ತೀರ್ಮಾನದಲ್ಲಿ ನಮ್ಮ ವಾಸ್ತವಾಂಶ ಹೇಳಿದು, ಅವ್ರಿಗೇನು ಬೇಕೋ ಅದು ಹೇಳಿದ್ರು. ಆಗ ನೆಕ್ಸ್ಟ್ ಹುಡುಗಿದು ಏನು ಒಪಿನಿಯನು ಅಂತ ಕೇಳಿದ್ರು. ಆಗ ನಾನು ನೀವೇನು ಹೇಳ್ತೀರಾ ಹಾಗೆ ಅಂದೆ. ಅಲ್ಲಿವರೆಗೂ ನಮಗೆ ಏನು ವಿಷಯ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಅದಾದಮೇಲೆ ಬುದ್ಧಿಯವ್ರು ಹೇಳಿದ್ರು, ಸ್ವಾಮೀಜಿಗಳು ಹುಡುಗನ್ನ ಕೇಳಿದ್ರು, ನೀನು ಏನಪ್ಪ ನಿನ್ನ ಒಪಿನಿಯನ್ ಅಂದಾಗ, ಸರ್ ನನಗಂತೂ ಇವಳಿಂದ ಬಿಡುಗಡೆ ಬೇಕು, ನನಗೆ ಇವಳಿಂದ ಮುಕ್ತಿ ಕೊಡಿಸಿ ಅಂದ. ಆಗ ಆಯಿತು ಅಂತ ಅಂದಮೇಲೆ ಇಷ್ಟಾದಮೇಲೆ ಹುಡುಗ ಕಡ್ಕೋಗಕ್ಕೆ ರೆಡಿ ಇಲ್ವಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, 17 ಲಕ್ಷ ಕೊಡೋದು, ಡಿವೋರ್ಸ್ ಮಾಡ್ಕೊಳ್ಳೋದು ಅಂತ 6 ತಿಂಗಳಾದಮೇಲೆ ಅಂತ ಹೇಳಿದರು. ಅದಾದಮೇಲೆ ಈಗ ಇದಕ್ಕೂ ನೀನು ಒಪ್ಕೊಳ್ಳೇಬೇಕು ಅಂತಲೇ ಹೇಳಿದರು ನನಗೆ, ಮಠ ತಿರಸ್ಕಾರ ಮಾಡಬಾರ್ದು. ಅದಕ್ಕೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡಿದ್ದೆ ಸರ್. ಅದಾದಮೇಲೆ ಪುನಃ ಇನ್ನೊಂದು ಸಾರಿ ಮಾದಳ್ಳಿ ಮಠನೇ ಇದೆ, ಅಲ್ಲಿಗೆ ಕರೆಸ್ಬಿಟ್ಟು ಏನೋ ಪುನಃ ನ್ಯಾಯ ತೀರ್ಮಾನ ಮಾಡ್ತೀವಿ ಬನ್ನಿ ಏನೋ ಮಾತಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮನ್ನ ಊರಿನವರೆಲ್ಲ ಕರೆಸ್ಕೊಂಡು ಅವರೆಲ್ಲ ಹೊಡೆದ್ರು ಬಡಿದ್ರು ಅಂತೇಳಿ ನಾನು ಫಸ್ಟು FIR ಮಾಡಿಸ್ದೆ. ಇವರು ನನ್ನ ಬಗ್ಗೆ ಅಲಿಗೇಷನ್ ಮಾಡ್ತಿದ್ರು, ಏನಂತ ಹೇಳಿದ್ರೆ ಹುಡುಗಿ ಸರಿ ಇಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು FIR ಮಾಡಿಸಿದ್ದು. ನೆಕ್ಸ್ಟ್ ಡೇಗೆ ನಮ್ಮ ಅಪ್ಪ ಅಮ್ಮ ಊರಿನವ್ರ ಮೇಲೆ ಕೌಂಟರ್ FIR ಮಾಡಿಸಿದ್ದಾರೆ ಅವರು ಬಿಳ್ಕೆರೆ ಪೊಲೀಸ್ ಸ್ಟೇಷನಲ್ಲಿ. ಅದೇ ಸರ್. ಅದಾದಮೇಲೆ ನನ್ನ ಈಗ FIR ಆದಮೇಲೆ ನಮಗೆ ತೊಂದರೆ ಕೊಡಬೇಕು ಅಂತಲೇ ಈ ಥರ ಕೌಂಟರ್ FIR ಹಾಕಿ
ನಾನು ಮಾಡಿಸಿದ್ದು 498 FIRಗೆ ಯಾವುದೇ ತನಿಖೆನೂ ಮಾಡ್ದೇನೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅವರು ಇದನ್ನು ಬಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ. ಅದು ಮಾಡೋಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ನಮೂದಾಗದೇ ಇರೋಂಥ ಪೇಪರ್ಸ್ಗಳಿಗೆ ಸೈನ್ ಮಾಡಿಸ್ಕೊಂಡು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಇದು ಅಂತೇಳಿ ಎಲ್ಲ ಸೈನ್ ಮಾಡಿಸ್ಕೊಂಡು ಮಾಡಿದರು. ಆ ವಿಷಯ ಗೊತ್ತಾಗಿ ನಾನು SP ಆಫೀಸ್ಗೆ ಮತ್ತು ಮಹಿಳಾ ಆಯೋಗಕ್ಕೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರೂ ಇದನ್ನು ಸೂಕ್ತ ತನಿಖೆ ಮಾಡಿ ಅಂತಲೂ ಹೇಳಿದ್ದಾರೆ. SP ಅವರು ಹೇಳಿದ್ರು ಇದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೂ ಇವರು ಯಾವುದೇ ಥರದ ಸೂಕ್ತ ತನಿಖೆನೂ ಮಾಡ್ದೇ ಬಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್. ಅದರಿಂದ ನನಗೆ ಇದರಲ್ಲಿ ನ್ಯಾಯ ಸಿಕ್ಕಿಲ್ಲ ಸರ್. ಇದು ಪೊಲೀಸವರು ಅವ್ರ ಜೊತೆ ಎಲ್ಲ ಸೇರಿಕೊಂಡು ನನಗೆ ಈ ಥರ ಅವ್ರ ಮಸಲ್ ಪವರ್ ಮನಿ ಪವರ್ ಇರೋದ್ರಿಂದ ನನಗೆ ಅನ್ಯಾಯ ಆಗ್ತಾಯಿದೆ. ಈಗ ನನಗೆ ಇದು ಎಲ್ಲ ವಿಷಯ ಅದಾದಮೇಲೆ ಇವನು ಈ ಥರ ಹುಡುಗಿರಿಗೆ ಮೋಸ ಮಾಡಿರೋದು ನಮಗೆ ಗೊತ್ತೇ ಇರಲಿಲ್ಲ ಸರ್. ಅದಾದಮೇಲೆ ನಾವು ಮೈಸೂರಲ್ಲಿ ಒಬ್ಬರನ್ನ ಲಾಯರ್ನ ಮೀಟ್ ಮಾಡಿದಾಗ ಈ ಥರ ಮಾಡಿದ್ದಾನೆ ಅವನು ಈ ಹುಡುಗ ಏನಕ್ಕೆ ಮದುವೆ ಆದ್ರಿ ಅಂತ ಹೇಳಿದಾಗ ಸ್ವಲ್ಪ ಕ್ಲೂ ಗೊತ್ತಾಗಿ ಆಮೇಲೆ ಪಾಂಡು ಸರ್ ಹತ್ರ ಬಂದು ಈ ಥರ ಎಲ್ಲ ಆಗಿದೆ ಅಂತೆ ಸರ್ ಅಂದಾಗ ಅದು ವಿಷಯ ಎಲ್ಲ ಕಲೆಕ್ಟ್ ಮಾಡಿ ಅವರು ಈ ಥರ ಆಗಿದೆ ಅಂತ ಹೇಳಿಕೊಟ್ರು ಸರ್. ಆವಾಗ ಗೊತ್ತಾಗಿದ್ದು ಇವನು ಈ ಥರ ಎಲ್ಲ ಹೆಣ್ಮಕ್ಳುಗಳಿಗೆ ತೊಂದರೆ ಮಾಡಿ ಇಲ್ಲ ಪ್ರೀತಿಯನ್ನು ಒಂದು ನಂಬಿಕೆ ಹುಟ್ಟಿಸಿ ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಸಾಯಿಸೋ ಮಟ್ಟಕ್ಕೂ ಹೋಗಿದ್ದಾನೆ ಅನ್ನೋದು ಗೊತ್ತಾಗಿದ್ದು ಸರ್ ನಮಗೆ. ಅವರು ಏನೇನು ಅವ್ರ ಹಿನ್ನೆಲೆ ಏನು ಅಂತ ಅಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಕೇಳಿದಾಗ ಇಲ್ಲ ಹುಡುಗ ಒಬ್ಬನೇ ಮಗ, ಮನೆ ಕಡೆನೂ ಈ ಥರ ಚೆನ್ನಾಗಿದ್ದಾರೆ ಮತ್ತು ಎಜುಕೇಟೆಡ್ ಅಲ್ವಾ, ಮದುವೆ ಮಾಡ್ಬೋದು ಅಂತ ಅಷ್ಟೇ ಹೇಳಿದರು ಸರ್ ನಮಗೆ. ಅದಕ್ಕೆ ನಮ್ಮ ಮನೆಯಲ್ಲೂ ಈಗ ಏನಾದರೂ ಕಷ್ಟ ಸುಖ ಅಂದರೆ ನನ್ನ ಮಗಳು ನೋಡೋಕ್ಕೆ ಹತ್ರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಪ್ಕೊಂಡು ಮದುವೆ ಆದ್ವಿ. ನಮಗೆ ಯಾವ ಡೀಟೇಲ್ಸ್ನು ಕಲೆಕ್ಟ್ ಮಾಡೋಕ್ಕೆ ಈ ಥರ ಆಗಿದೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲ ಸರ್. ಯಾರನ್ನ ಕೇಳಿದ್ರೂ ಏನು ನಮಗೆ ಮಾಹಿತಿ ಸಿಗಲಿಲ್ಲ. ಸರ್ ಅವರು ಮೂಲ ಹನಗೋಡು ಈಗಿರೋ ಪ್ಲೇಸೇನೆ ಅವ್ರದ್ದು ಮೂಲ ಬಂದಿದ್ದು 2019 ಅವರು ಅದಕ್ಕಿಂತ ಮುಂಚೆ ಅವ್ರ ನೇಟಿವ್ನ ಬಿಟ್ಟು ಮೈಸೂರಲ್ಲಿ ಇದ್ದಿದ್ದು ಸರ್ ಅವರು. ಇಲ್ಲ ಸರ್, ನಮಗೆ ಯಾರು ಅವ್ರಿಗೆ ಇವ್ರನ್ನ ಗೊತ್ತು ಅಂತ ಹೇಳಿದವರು ಯಾರೂ ಇಲ್ಲ. ನಮಗೆ ಗೊತ್ತಿಲ್ಲ ಅಂತಲೇ ಹೇಳಿದ್ರು ಸರ್. ಅವರು ನಮ್ಮ ಮನೆಯಲ್ಲಿ ಮದುವೆ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಾಗ ಅವ್ರ ಅಮ್ಮನೂ ಹುಡುಗಿ ಹುಡುಕ್ತಿದ್ದಾರೆ ಅಂದಾಗ ಯಾರೋ ಹೇಳಿರ್ತಾರೆ ಸರ್ ಈ ಥರ ಅವ್ರ ಮನೇನೂ ಹುಡುಕ್ತಿದ್ದಾರೆ ಅಂದಾಗ ಅವ್ರ ಅಮ್ಮ ಫೋನ್ ಮಾಡಿದ್ರು ನಮ್ಮ ಅಕ್ಕನಿಗೆ, ಈ ಥರ ಮದುವೆ ಮಾಡಿಕೊಡಿ ನಮ್ಮ ಮಗನಿಗೆ ಅಂತ ಹೇಳಿ. ಆಗ ನಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ಟು ಹೇಳ್ತೀನಿ ಆಂಟಿ ಅಂತ ಅವ್ರು ಹೇಳಿದರು. ಅಪ್ಪ ಅಮ್ಮನ್ನು ಕೇಳಿದ್ರು, ಮದುವೆ ಬೇಡ ಬಿಡು ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ರು. ಆಗ ನಮ್ಮ ಅಪ್ಪ ಅಮ್ಮ ಈ ಥರ ಹೇಳ್ತಿದ್ದಾರೆ ಅಂದಾಗ ಸರಿ ಆಯಿತು ಬೇಡ ಬಿಡಿ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ವಿ. ಅಷ್ಟರಲ್ಲಿ ಅವ್ರ ಅಜ್ಜಿ ಒಂದು ಮದುವೆಲಿ ಸಿಕ್ಕಿ ನಮ್ಮಮ್ಮನಿಗೆ ನಮ್ಮ ಹುಡುಗ ಈ ಥರ ಈ ಥರ ಬೇಡ ಅಂದ್ಬಿಟ್ರಂತಲ್ಲ. ನನ್ನ ಮಗಳು ಫೋನ್ ಮಾಡಿದಾಗ ಮದುವೆ ಮಾಡ್ಕೋಬೋದು ಮಾಡಿಕೊಡಿ ನೀವು ಅಂತೆಲ್ಲ ಹೇಳಿ ನಮ್ಮಮ್ಮನಿಗೆ ಹೇಳಿದಾಗ ನೋಡೋಣ ಅಂತ ನಮ್ಮಮ್ಮ ಹೇಳಿದ್ದಾರೆ. ಅದನ್ನು ಡೈರೆಕ್ಟು ವಿನಯ್ ಅವರೇ ನನಗೆ ಫೋನ್ ಮಾಡಿ ಕೇಳಿದ್ರು. ಹೌದಾ, ನನಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿರೋದು, ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂದಾಗ ನಮ್ಮಮ್ಮ ಈ ಥರ ಹೇಳಿದೆ ನೋಡೋಣ ಅಂತ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿದ್ರು. ಆಗ ಡೈರೆಕ್ಟ್ ಅವ್ರ ಅಮ್ಮನೇ ಫೋನ್ ಮಾಡಿ ಇಲ್ಲ ಮದುವೆ ಮಾಡ್ಕೊಳ್ಳೋಣ ಹತ್ರ ಆಗುತ್ತೆ ಹಂಗೆ ಹೀಗೆ ಅಂತೆಲ್ಲ ಹೇಳಿ ಮಾಡಿದ್ರು. ಹಾಗೆ ಮದುವೆ ಫಿಕ್ಸ್ ಆಯಿತು ಸರ್. ಇವರು ಒಬ್ಬನೇ ಮಗ. ಒಂದು ಯಾವ ಥರ ಅಂತ ಹೇಳಿದ್ರೆ ಸರ್, ಈಗ ಒಂದು ಈ ಹುಡುಗನಿಗೆ ಮದುವೆ ಮಾಡ್ಬೋದು ಅಂತ ಎಲ್ಲ ಥರದಲ್ಲೂ ಸ್ಟೇಬಲ್ ಇರೋರು ಸರ್ ಅವರು. ನಾನು ಎಷ್ಟೇ ಒಂದು ಹೊಂದಾಣಿಕೆ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದ್ರು ಸರ್ ಅವರು ಅದಕ್ಕೆ ರೆಡಿ ಇರಲಿಲ್ಲ ಸರ್. ಅವ್ರು ಏನಂತ ಹೇಳಿದ್ರೆ ಜಮೀನು ಬರಬೇಕು, ಅವಾಗ ನಿನಗೆ ಒಂದು ಸ್ಥಾನಮಾನ ಅನ್ನೋ ಲೆಕ್ಕಾಚಾರ ಇದ್ರು ಸರ್ ಅವರು. ಅದೇ ಸರ್, ನಾವು ಇದೆಲ್ಲ ಕಂಪ್ಲೇಂಟ್ ಎಲ್ಲ FIR ಎಲ್ಲ ಮಾಡಿಸಿ ಇವರು ನಮ್ಮ ಮೇಲೆ ಕೌಂಟರ್ FIR ಮಾಡಿಸಿದ್ರಲ್ಲ, ಆವಾಗ ನಾವು ಒಬ್ರನ್ನ ಲಾಯರ್ನ ಕನ್ಸಲ್ಟ್ ಮಾಡುವಾಗ ಅವ್ರು ಹೇಳಿದ್ರು ಈ ಥರ ಮಾಡಿದ್ದಾನೆ ಇವನು ಅಂತ ಹೇಳ್ಬಿಟ್ಟು. ಅವರು ಹೇಳಿದ್ರು ಅಷ್ಟೇ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಾಂಡು ಪೂಜಾರಿ ಸರ್ ಅದ್ರದ್ದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಮಗೆ ಕೊಟ್ಟಾಗಲೇ ಸರ್ ನಮಗೆ ಗೊತ್ತಾಗಿದ್ದು.
ಸರ್ ನಮಗೆ ಗೊತ್ತಿರೋ ಪ್ರಕಾರ ಅಂದರೆ ಆ ಹುಡುಗಿನ ಅವರು ಸೀನಿಯರು BMS ಓದುವಾಗ ಇವ್ರಿಗಿಂತ 4 ವರ್ಷ ದೊಡ್ಡವರು ಅವ್ರ ಜೊತೆ ಓದ್ತಾ ಇರುವಾಗ ಅಲ್ಲೇ ಪ್ರೀತಿಯಾಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣ ಇದಕ್ಕೆಲ್ಲ ಕರ್ಕೊಂಡೋಗಿ ಲಾಡ್ಜ್ಗೆಲ್ಲ ಅಲ್ಲಿ ಆ ಹುಡುಗಿಗೆ ಇನ್ಸುಲಿನ್ನು ಮತ್ತು BP ಮಾತ್ರೆಗಳು ಅವೆಲ್ಲನೂ ಕುಡಿಸಿ ಸಾಯಿಸೋಕ್ಕೆ ಟ್ರೈ ಮಾಡಿರೋದು. ಆದರೆ ಅಲ್ಲಿ ಮ್ಯಾನೇಜರ್ಗೆಲ್ಲ ಗೊತ್ತಾಗಿ ಅವ್ರನ್ನ ಹಾಸ್ಪಿಟಲ್ಗೆಲ್ಲ ಸೇರಿಸಿದ್ದಾರೆ. ಆದ್ರೂ ಅವರು ಇಲ್ಲಿವರೆಗೂ ಒಂದು 13 ವರ್ಷ ಆಯಿತು ಸರ್ ಇಲ್ಲಿಗೆ. ಅಲ್ಲಿ ತನಕನೂ ಅವರು ಯಾವುದೇ ಮಾತು ಬರಲ್ಲ, ಏನೋ ಬ್ರೈನ್ ಎಲ್ಲ ಡ್ಯಾಮೇಜ್ ಆಗಿದೆ ಅಂತೆ, ಅದರಿಂದ ಅವ್ರಿಗೇನೂ ಗೊತ್ತಾಗಲ್ಲ ಸರ್. ಆ ಥರ ಪರಿಸ್ಥಿತಿಲೇ ಇದ್ದರು. ನೆನ್ನೆ ತಾನೇ ಅವರು ತೀರ್ಕೊಂಡ್ರು ಸರ್. ಹೌದು ಸರ್, ಹೌದು, ನೆನ್ನೆ ತೀರ್ಕೊಂಡಿದ್ದಾರೆ ಸರ್. ಇಷ್ಟು ದಿನ 13 ವರ್ಷ ಬೆಡ್ ಮೇಲೆ ಇದ್ದು ಇವಾಗ ಅವರು ನೆನ್ನೆ ತೀರ್ಕೊಂಡಿರೋದು ಸರ್. ಅವರು ಸರ್ ಲಂಡನ್ನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರಂತೆ. ಅವ್ರನ್ನ ಫೇಸ್ಬುಕ್ಕಲ್ಲೇನೋ ಅವರು ವಾಪಸ್ಸು ಇದರಿಂದ UK ರಿಟರ್ನ್ ಆದಮೇಲೆ ಮೈಸೂರಲ್ಲಿ ಜಾಬ್ ಏನೋ ಹುಡುಕ್ತಿರುವಾಗ ಇವರು ಫೇಸ್ಬುಕ್ಕಲ್ಲಿ ಇಷ್ಟಪಟ್ಕೊಂಡು ಅವ್ರಿಗೂ ಇದೇ ಥರ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೋಬೇಕು, ಇಲ್ಲ ಅಂದರೆ ನ್ಯೂಡ್ ಫೋಟೋಸ್ ಎಲ್ಲ ಬಿಡ್ತೀನಿ ಅಂತೇಳಿ ಅವ್ರಿಗೂ ಟಾರ್ಚರ್ ಮಾಡಿ ಅವರು ಎದುರ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಸರ್. ಅದನ್ನು ಇವಾಗ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್. ಇಲ್ಲ ಸರ್, ಅಂದರೆ ನನಗೆ ಟಾರ್ಚರ್ ಕೊಡುವಾಗ ಅವ್ನು ಹೇಳೋನು, ನಿನ್ನ ಅವರಿಬ್ಬರು ಮುಗಿಸ್ದಂಗೆ ನಿನ್ನೂ ಮುಗಿಸ್ಬಿಡ್ತೀನಿ, ಎಂತೆಂಥವ್ರನ್ನೋ ಮುಗಿಸಿದ್ದೀನಿ, ನೀನು ಯಾವ ಲೆಕ್ಕ, ಹೇಳೋದು ಮತ್ತೆ ಕೇಳಿಲ್ಲ ಅಂದರೆ ಈ ಥರ ಟಾರ್ಚರ್ ಕೊಡ್ತಿದ್ದ ಸರ್. ಆವಾಗ ನನಗೆ ಏನಕ್ಕೆ ಈ ಥರ ಹೇಳ್ತಾರೆ ಅಂತ ಒಂದು ಅನುಮಾನ ಇತ್ತು ಅಷ್ಟೇ ಸರ್. ಅದು ಅಲ್ಲದೆ ಸರ್, ನಾನು ಮದುವೆ ಆಗುವಾಗ ಅದು ಕೇಸು ಒಂದು ರನ್ನಿಂಗಲ್ಲೇ ಇತ್ತು, ಅದು ನಮಗೆ ಗೊತ್ತಾಗಿಲ್ಲ ಸರ್. ಸರ್ ಅದು ನಮಗೆ ಗೊತ್ತಿಲ್ಲ ಸರ್. ಈಗ ಹೇಳಕ್ಕೆ ಮುಂದೆ ಬರೋರು ಕಡಿಮೆ ಜನ, ಅದನ್ನು ಸಹಿಸ್ಕೊಂಡಿರೋರು ಎಷ್ಟು ಜನನೋ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಸರ್. ಆದರೆ ಈಗ ಗೊತ್ತಿರೋದು ಇವರಿಬ್ರು. ಸರ್ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದ ಸರ್ ಅವನು. ಅಂದರೆ ಕೆಟ್ಟದಾಗಿ ಬೈಯೋದು, ನೀವು ಹಂಗೆ ನೀನು ಹಿಂಗೆ ಕೆಟ್ಟದಾಗಿ ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಅಸಭ್ಯವಾಗಿ ಮಾತಾಡೋದೆಲ್ಲ ಮಾಡ್ತಾಯಿದ್ದ ಸರ್ ಅವನು. ರಿವಾಲ್ವರ್ ಹಿಡಿಯೋದು, ಸಾಯಿಸ್ಬಿಡ್ತೀನಿ ಅಂತ ಎದುರಿಸೋದು, ನನಗೆ ಈ ಥರ ಟಾರ್ಚರು ಸರ್ ಜಾಸ್ತಿ. ಸರ್ ಅಂದರೆ ಅವರ ಅಮ್ಮ ಡಾಕ್ಟರ್ ನಾಗಶ್ರೀ ಅವ್ರಿಗೆ 4 ವರ್ಷ ದೊಡ್ಡವರು, 4 ವರ್ಷ ವಿನಯ್ಗಿಂತ ದೊಡ್ಡವರು, ಬೇಡ ಅಂತ ಹೇಳಿದ್ರಂತೆ. ಅದಕ್ಕೆ ನಾವಿಬ್ಬರು ಸತ್ತೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇದು ಆಗಿರೋದು ಅಂತ ಹೇಳ್ತಾರೆ ಸರ್. ಸರ್ ಅವರು ಲಂಡನಿಂದ ಬಂದು ಇಲ್ಲಿ ಜಾಬ್ಗೆ ಅಂತ ಟ್ರೈ ಮಾಡುವಾಗ ಇವ್ರಿಗೆ ಫೇಸ್ಬುಕ್ಕಲ್ಲಿ ಲವ್ ಆದಾಗ ಅವರು ಮದುವೆ ಮಾತುಕತೆನೂ ನಡೆಯುತ್ತಂತೆ, ಮದುವೆ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾಗಶ್ರೀ ಇವರು ಗೌತಮ್ ಇದ್ದಾರಲ್ಲ ಅವರು ಒಪ್ಕೊಂಡಿದ್ರಂತೆ. ಅದಾದಮೇಲೆ ವರದಕ್ಷಿಣೆ ಅಂದರೆ ನಾನು ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ರೆ ನನಗೆ ಇಷ್ಟು ವರದಕ್ಷಿಣೆ, ಆಸ್ತಿ ಮತ್ತು ಸೈಟು ಎಲ್ಲ ಮೈಸೂರಲ್ಲಿ ಕೊಡಬೇಕು ಅಂತೆಲ್ಲ ತೊಂದರೆ ಕೊಟ್ಟಿದ್ರಂತೆ. ಅದನ್ನು ಅವರು ಅಪ್ಪ ಅಮ್ಮಂಗೆ ಹೇಳ್ದೇ ಈ ಥರ ಆಗೋಯ್ತಲ್ಲ ಅಂದ್ಬಿಟ್ಟು ಸೂಸೈಡ್ಗೆ ಟ್ರೈ ಮಾಡಿಕೊಂಡು ಸತ್ತೋಗಿದ್ದಾರೆ ಅಂತ ಮಾಹಿತಿ ಸರ್ ನನಗೆ. ಬರಲಿಲ್ಲ ಅಂತ ಹೇಳಿದ್ರೆ ಸರ್ ಇದನ್ನು ನಾವು ಸಾಲ್ವ್ ಮಾಡ್ತೀವಿ, ನೀವು FIR ಮಾಡಿಸ್ಬೇಡಿ ಅಂತಲೇ ಇದ್ದರು ಮಠದ ಕಡೆಯಿಂದ. ನಾವು ಇವರು ಇಷ್ಟೆಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಇವರು ಯಾವುದೇ ರೀತಿಯ ಒಂದು ನನ್ನ ಬಗ್ಗೆ ಏನು ಮಾಡಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ರಿ, ಇವ್ರನ್ನ
ನಂಬ್ಕೊಂಡು ಹೋಗಿದ್ದಕ್ಕೆ ಈ ಥರ ಆಯ್ತಲ್ಲ, ಈ ಬೈದು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಹೋಗಿ ನಾನು FIR ಮಾಡಿಸಿದ್ದು ಸರ್. ಅದರಿಂದ ಅವರು ನಮ್ಮ ಮಠನ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಇದರಲ್ಲಿ ಇನ್ವಾಲ್ವ್ಮೆಂಟು ಕಡಿಮೆ ತೋರಿಸಿದ್ರು. ಸರ್, ಕ್ರಮ ಅಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ನು ಸರಿಯಾದ ಕ್ರಮದಲ್ಲಿ ಮಾಡ್ದೇನೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಸಲುವಾಗಿ ಅವ್ರದ್ದು ಮನಿ ಪವರ್, ಮಸಲ್ ಪವರ್ನ ಯೂಸ್ ಮಾಡಿಕೊಂಡು ಅವ್ರ ಜೊತೆನೇ ಮಿಂಗಲ್ ಆಗಿ ಈ ಥರ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ ಸರ್ ಕೋರ್ಟ್ಗೆ. ಅದನ್ನು ನಾನು ಗೊತ್ತಾಗಿ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗಿನೂ ಹೋಗಿ, ಹೌದು ಸರ್ ಆಲ್ರೆಡಿ ರಿಪೋರ್ಟ್ ಮಾಡಿದ್ದಾರೆ ಸುಳ್ಳು ಕೇಸು ಅಂತ ಹೇಳ್ಬಿಟ್ಟು, ಅದನ್ನು ನಾನು SP ಅವ್ರ ಗಮನಕ್ಕೆ ಮತ್ತು ಮಹಿಳಾ ಆಯೋಗಕ್ಕೆ ಎಲ್ಲ ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಸರ್ ಇದನ್ನು ರಿಪೋರ್ಟ್ ಮಾಡಬಾರ್ದು, ಸೂಕ್ತ ತನಿಖೆ ನಡೆಸಿ ಅಂತ ಹೇಳಿದ್ರು ಇವರು ಯಾವುದೇ ರೀತಿಯ ಒಂದು ಫೋನು ಇಲ್ಲ, ಯಾವ ನೋಟಿಸು ಇಲ್ಲ. ಅದಾದಮೇಲೆ ನಮ್ಮನ್ನ ತನಿಖೆಗೆ ಅಂತಲೇ ಯಾವುದಕ್ಕೂ ಕರೆದಿಲ್ಲ ಸರ್. ಇವರು ಕೇಳಿದ್ರೆ ಉಡಾಫೆಯಾಗಿ ಉತ್ತರ ಕೊಡ್ತಾರೆ ಸರ್, ನೀವು ಬಂದು ಎಲ್ಲನೂ ವಿಚಾರಿಸ್ಕೋಬೇಕು, ನಾವು ಹೆಂಗೆ ಬರೋಕ್ಕಾಯ್ತದೆ ಅಂತ ಹೇಳ್ತಾರೆ. ನಿಮ್ಮ ಕೇಸು ಅಂದಾಗ ನೀವು ಬರಬೇಕು, ನಾವು ಏನು ಮಾಡೋಣ ಈ ಥರ ಹೇಳ್ತಾರೆ ಸರ್. ಅದು ಅಲ್ಲದೆ ನನಗೆ ರಿಪೋರ್ಟ್ ಆಗಿದ್ದು ಗೊತ್ತಾದಾಗ ಅವ್ರನ್ನ ಫೋನ್ ಮಾಡಿಲ್ಲ ಸರ್, ನೀವು ಈ ಥರ ಮಾಡ್ಬೋದಾ, ರಿಪೋರ್ಟಿಗೆ ಸೈನ್ ಅಂತೆ, ನನಗೆ ಗೊತ್ತೇ ಆಗಲಿಲ್ಲ ಸರ್. ಅದನ್ನು ಅರ್ಧಕ್ಕೆ ಸರ್ ನಾನು ಯಾವತ್ತು ಬೇಕಿದ್ರು ನೀವು ಹೇಳಿದಾಗ ರೆಡಿ ಇದ್ದೀನಿ ಇನ್ವೆಸ್ಟಿಗೇಷನ್ಗೆ ಅಂದಾಗ IR ಆಫೀಸರ್ದು ಆರ್ಡರ್ ಆಗಿದೆ, ನಾವು ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತ ಮಾತಾಡಿರೋದು ರೆಕಾರ್ಡ್ಸ್ ಇದೆ ಸರ್ ನನ್ನ ಹತ್ರ. ಸರ್, ಮಹಿಳಾ ಆಯೋಗಕ್ಕೆ ಅಂತ ಹೇಳಿದ್ರೆ ನಾನು ಪೋಸ್ಟ್ ಥ್ರೂ ಕಳಿಸಿದ್ದು ಸರ್, ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಿಂದ. ಆಗ ಅವರು ಅಲ್ಲಿಂದ ನನಗೊಂದು ಕಾಪಿ ಕಳಿಸಿದ್ರು, ಇದಕ್ಕೆ ಸೂಕ್ತ ತನಿಖೆ ನಡೆಸ್ತಾರೆ ಪೊಲೀಸವರು ಅಂತೇಳಿ.